ಹತ್ಯೆಗಳು ಇನ್ನುಳಿದವುಗಳು ತನಿಖೆಯಾಗಿ ಆದಷ್ಟು ಜಲ್ದಿ ಬರಲಿ ಅಂತ ತಿಳಿಸ್ತಾ ಇದ್ವಿ. ಕಾರಣ ಇಷ್ಟ, ನಾವು ಮರೆದ್ರೆ ಮತ್ತು ಅವರು ಮರೆದ ಮೂಲಿಗೆ ಸೇರಿಸ್ಯಾರ ಇದನ್ನು ಕೇಸುಗಳು ಅನ್ನೋದು ಕಾರಣಕ್ಕಾಗಿ ನಾವು ದಿನನಿತ್ಯ ಅದರ ಬಗ್ಗೆ ಒಂದಿಷ್ಟು ಮಾತಾಡುವಂಥ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಬಿಟ್ಟಿದ್ದೀವಿ. ಯಾಕಂದ್ರೆ ನೆನಪಿರಬೇಕು ಸದಾ. ಯಾಕಂದ್ರೆ ನಾವು ಒಂದಿನ ಮರೆದ್ರೆ ನಿಮ್ಗೆ ಗೊತ್ತದ ಈ ದೇಶದ ಪರಿಸ್ಥಿತಿ ಹಣೆಬರ. ಒಂದಿಷ್ಟು ಏನೋ ಘಟನೆ ಆಗ್ತದೆ, ಆ ಘಟನೆ ಆದ ತಕ್ಷಣ ಆ ಒಂದು ಕೆಲವು ದಿನ ಜೋರ್ದಾರ ಆದಂಥ ಚರ್ಚೆ ಅದು ಇದು ಆಗ್ತದೆ. ನಂತರದಲ್ಲಿ ಆ ಘಟನೆ ಮರೆತು ಬಿಟ್ಟಿರ್ತೀವಿ ನಾವು. ಮರು ಅನ್ನೋದು ನಮ್ಮ ಭಾರತೀಯರಿಗೆ ಸಿಕ್ಕಂಥ ದೊಡ್ಡ ವರದಾನವೋ ಶಾಪವೋ ಗೊತ್ತಿಲ್ಲ. ಅದಕ್ಕಾಗಿ ಇದು ನಿರಂತರವಾಗಿ ನಾವು ಈ ವಿಷಯಗಳನ್ನು ಕೆದಕ್ತಾ ಇತ್ತಪ್ಪ ಅಂತಂದ್ರೆ SIT ಆದರೂ ಸಹಿತ ಆನ್ ದ ವೇ ಇರ್ತದೆ. ಆದಷ್ಟು ಶೀಘ್ರ ಈ ಒಂದು ತಪ್ಪಿದಷ್ಟು ನಡೆದ ಎನ್ಕ್ವೈರಿ ಮಾಡುವಂಥದ್ದು ಬರ್ತದಂತ ನಾವೇನು ಕೇಳ್ತಾ ಇಲ್ಲ. ಇನ್ನೊಮ್ಮೆ ಎನ್ಕ್ವೈರಿ ಆಗಲಿ, ತನಿಖೆ ಆಗಲಿ, ಯಾರು ಮಾಡಿದ್ರೆ ನಮ್ಗೆ ಗೊತ್ತಾಗಲಿ ಆದಷ್ಟು ಬೇಗನೆ ಅನ್ನುವಂಥ ಕಾರಣಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಯಶಸ್ಸು ಆಗ್ಬೋದು, ಯಶಸ್ಸು ಸಿಗ್ಬೋದು ಅಂತೇಳಿ ಇಂಥ ಸಂದರ್ಭದಲ್ಲೇ ವೇದವಲ್ಲಿಯ ಸಹೋದರೊಬ್ಬರು ಬಂದು ಇವತ್ತು ಕಂಪ್ಲೇಂಟ್ ಮಾಡಿದ್ದು, ಪದ್ಮಲತಾ ಅವರ ಸಹೋದರನು ಅಥವಾ ಸಂಬಂಧಿನ ಬಂದು ಕಂಪ್ಲೇಂಟ್ ಮಾಡಿದ್ದು, ಇವೆಲ್ಲವೂ ಮತ್ತಷ್ಟು ಇನ್ನಷ್ಟು ಒತ್ತಡ ತರುವಂಥ ಹಾದಿಯಲ್ಲಿ ಮತ್ತು ನ್ಯಾಯವನ್ನು ಹುಡುಕುವ ಹಾದಿಯಲ್ಲಿ ಭಾಳ ಸಹಕಾರಿ ಆಗ್ತಾವೆ ಅನ್ನುವಂಥ ಮಾತು ಸ್ಪಷ್ಟ ಆಗ್ತಾ ಇದೆ. ಒಟ್ಟಾರೆಯಾಗಿ ಧರ್ಮಸ್ಥಳದಲ್ಲಿ ನಡೆದ ಈ ಘಟನೆಗಳಿಗೆ ಒಂದು ತಾರ್ಕಿಕ ಅಂತ್ಯ ಕಾಣಬೇಕಾಗಿದ್ದು ಇವತ್ತಿನ ಅತ್ಯವಶ್ಯವಾದಂಥ ವಿಷಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗೊಂಡೆ ವಂದನೆಗಳು.